8ನ ಭಾಗ 1ರ ವಿಜ್ಞಾನ ಪುಸ್ತಕದ 3ನೇ ಪಾಠ ಸಂಶ್ಲೇಷಿತ ಎಳೆಗಳು ಮತ್ತು ಪ್ಲಾಸ್ಟಿಕ್ಗಳು ಅಂತಕ್ಕಂಥ ಪಾಠದ ಕಂಪ್ಲೀಟ್ ಆಗಿರ್ತಕ್ಕಂಥ ಅಭ್ಯಾಸ ಪ್ರಶ್ನೋತ್ತರಗಳನ್ನು ನೋಡ್ಕೊಂಡು ಬರೋಣ. ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಾನು ಹಾಕಿರ್ತಕ್ಕಂಥ ಎಲ್ಲ ವಿಷಯಗಳ ಪ್ಲೇಲಿಸ್ಟ್ ಲಿಂಕ್ ಇದ್ದಾವೆ. ಸೊ ದಯಮಾಡಿ ಅವುಗಳನ್ನು ನೋಡಿ ಅಂತ ಹೇಳ್ತಾ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ ನಾನು ಸಂಶ್ಲೇಷಿತ ಎಳೆಗಳು ಮತ್ತು ಪ್ಲಾಸ್ಟಿಕ್ಗಳು ಅಂತಕ್ಕಂಥ ಪಾಠದ ಅಭ್ಯಾಸ ಪ್ರಶ್ನೋತ್ತರಗಳನ್ನು ನೋಡೋಣ. ಮೊದಲ ಪ್ರಶ್ನೆ, ಕೆಲವು ಎಳೆಗಳನ್ನು ಏಕೆ ಸಂಶ್ಲೇಷಿತ ಅಂತ ಕರೀತಾರೆ, ವಿವರಿಸಿರಿ. ಉತ್ತರ, ಕೆಲವು ಎಳೆಗಳನ್ನು ನೈಸರ್ಗಿಕವಾದ ಸಸ್ಯ ಅಥವಾ ಪ್ರಾಣಿಗಳಿಂದ ಪಡೆಯದೆ ಪಾಲಿಮರ್ಗಳಿಂದ ತಯಾರಿಸ್ತಾರೆ. ಸಂಶ್ಲೇಷಿತ ಎಳೆಗಳು ಮಾನವ ನಿರ್ಮಿತ, ಆದ್ದರಿಂದ ಅವುಗಳನ್ನು ಸಂಶ್ಲೇಷಿತ ಅಥವಾ ಮಾನವ ನಿರ್ಮಿತ ಎಳೆಗಳು ಅಂತ ಕರೀತಾರೆ ಅಂತ ಬರೀರಿ. ಪ್ರಶ್ನೆ 2, ಸರಿಯಾದ ಉತ್ತರವನ್ನು ಗುರುತಿಸಿ ಅಂತ ಕೇಳಿದರು. ರೇಯಾನ್ ಸಂಶ್ಲೇಷಿತ ಎಳೆಗಳಿಗಿಂತ ಭಿನ್ನವಾಗಿದೆ, ಏಕೆಂದರೆ ಆಯ್ಕೆ ಬಿ, ಇದನ್ನು ಮರದ ತಿರುಳಿನಿಂದ ಪಡಿತಾರೆ ಅಂತಕ್ಕಂಥ ಆಯ್ಕೆ ಏನಾಗದಪ್ಪ ಅಂದ್ರೆ ಕರೆಕ್ಟ್ ಆಗದ. ಇನ್ನು ಬಿಟ್ಟ ಸ್ಥಳಗಳನ್ನು ತುಂಬಬೇಕು. ಸಂಶ್ಲೇಷಿತ ಎಳೆಗಳನ್ನು ಡ್ಯಾಶ್ ಅಥವಾ ಡ್ಯಾಶ್ ಎಳೆಗಳು ಅಂತ ಕರೀತಾರೆ, ಕೃತಕ ಅಥವಾ ಮಾನವ ನಿರ್ಮಿತ. ಇನ್ನು ಸಂಶ್ಲೇಷಿತ ಎಳೆಗಳನ್ನು ಡ್ಯಾಶ್ ಎಂದು ಕರೆಯಲ್ಪಡುವ ಕಚ್ಚಾ ವಸ್ತುಗಳಿಂದ ಸಂಶ್ಲೇಷಿಸ್ತಾರೆ, ಪೆಟ್ರೋ ರಾಸಾಯನಿಕಗಳು. 3ನೇ ಪ್ರಶ್ನೆ, ಸಂಶ್ಲೇಷಿತ ಎಳೆಗಳಂತೆ ಪ್ಲಾಸ್ಟಿಕ್ ಸಹ ಒಂದು ಡ್ಯಾಶ್ ಪಾಲಿಮರ್ ಅನ್ನೋದು ಸರಿಯಾದ ಉತ್ತರ ಬರ್ತದೆ. ಪ್ರಶ್ನೆ 4, ನೈಲಾನ್ ಎಳೆಗಳು ತುಂಬ ಪ್ರಬಲವಾಗಿವೆ ಎಂದು ಸೂಚಿಸುವ ಉದಾಹರಣೆಗಳನ್ನು ನೀಡಿ ಅಂತ ಕೊಟ್ಟಿದ್ರು. ನೈಲಾನ್ ಎಳೆಗಳು ತುಂಬ ಪ್ರಬಲವಾಗಿರೋದ್ರಿಂದ ಪ್ಯಾರಾಚೂಟ್ಗಳು ಮತ್ತು ಬಂಡೆಗಳನ್ನು ಹತ್ತಲು ಬಳಸುವ ಹಗ್ಗಗಳನ್ನು ತಯಾರಿಸಲು ಸಹ ನೈಲಾನನ್ನು ಬಳಸ್ತೀವಿ. 5ನೇ ಪ್ರಶ್ನೆ, ಆಹಾರವನ್ನು ಸಂಗ್ರಹಿಸಲು ಪ್ಲಾಸ್ಟಿಕ್ ಸಂಗ್ರಹಗಳತ್ತ ಹೆಚ್ಚು ಒಲವು ತೋರಿಸ್ತಾರೆ, ಏಕೆ, ವಿವರಿಸಿರಿ. ಉತ್ತರ, ಅವುಗಳು ಹಗುರವಾಗಿರ್ತವೆ, ಬೆಲೆ ಕಡಿಮೆ, ಹೆಚ್ಚು ಬಲಿಷ್ಠ, ಬಳಕೆ ಸುಲಭ. ಸೊ ಪ್ಲಾಸ್ಟಿಕ್ಗಳು ನೀರು ಮತ್ತು ಗಾಳಿಯೊಂದಿಗೆ ವರ್ತನೆಯನ್ನು ಮಾಡೋದಿಲ್ಲ. ಸೊ ಅವು ಸುಲಭವಾಗಿ ಸಂಕ್ಷಾರಣೆಗೆ ಕೂಡ ಒಳಗಾಗೋದಿಲ್ಲ. ಸೊ ಆ ಕಾರಣಕ್ಕಾಗಿ ಆಹಾರವನ್ನು ಸಂಗ್ರಹಿಸಲಿಕ್ಕೆ ಏನು ಮಾಡ್ತಾರಪ್ಪ ಅಂದರೆ ಜನ ಪ್ಲಾಸ್ಟಿಕ್ ಸಂಗ್ರಹಗಳತ್ತ ಹೆಚ್ಚು ಒಲವನ್ನು ವ್ಯಕ್ತಪಡಿಸ್ತಾರೆ ಅನ್ನೋದನ್ನು ನೀವೇನು ಮಾಡಬೇಕಾಗಿತ್ತು. ಪಾಯಿಂಟ್ಸ್ ಬರೆದ್ರೆ ನಿಮ್ಮ ಉತ್ತರ ಕಂಪ್ಲೀಟಾಗಿ ಕರೆಕ್ಟ್ ಆಗ್ತದೆ. ಮುಂದಿನ ಪ್ರಶ್ನೆಗೆ ಬರ್ತೀನಿ. ಪ್ರಶ್ನೆ 6, ಥರ್ಮೋಪ್ಲಾಸ್ಟಿಕ್ ಮತ್ತು ಥರ್ಮೋಸೇಟಿಂಗ್ ಪ್ಲಾಸ್ಟಿಕ್ಗಳ ನಡುವಿನ ವ್ಯತ್ಯಾಸಗಳನ್ನು ಬರೀರಿ ಅಂತ ಕೇಳಿದ್ದಾರೆ. ಯಾವೆಲ್ಲ ವ್ಯತ್ಯಾಸಗಳನ್ನು ಬರಿಬಹುದಪ್ಪ ಅಂತಂದರೆ, ಒಂದನೇದು, ಬಿಸಿ ಮಾಡಿದಾಗ ಸುಲಭವಾಗಿ ವಿರೂಪಗೊಳ್ಳುವ ಮತ್ತು ಸುಲಭವಾಗಿ ಬಾಗಿಸಬಹುದು, ಆದರೆ ಇವು ಒಮ್ಮೆ ಎರಕ ಹೊಯ್ದ ಮೇಲೆ ಪುನಃ ಕಾಸಿ ಮೆದುಗೊಳಿಸಲಾಗದ ಪ್ಲಾಸ್ಟಿಕ್. ಇದನ್ನು ಮರುಚಕ್ರೀಕರಣಗೊಳಿಸಬಹುದು, ಇದು ಮರುಚಕ್ರೀಕರಣಗೊಳಿಸಲಿಕ್ಕೆ ಸಾಧ್ಯವಿಲ್ಲ. ಇದಕ್ಕೆ ಉದಾಹರಣೆ ಪಾಲಿಥೀನ್ ಮತ್ತು PVC. ಇದಕ್ಕೆ ಉದಾಹರಣೆ ಬೆಕಲೈಟ್ ಮತ್ತು ಮೆಲಮೈನ್ ಅಂತಕ್ಕಂಥ ಬರೆದ್ರೆ ಸಾಕು. ಮುಂದಿನ ಪ್ರಶ್ನೆ, ಥರ್ಮೋಸೆಟ್ಟಿಂಗ್ ಪ್ಲಾಸ್ಟಿಕ್ಗಳಿಂದ ಏಕೆ ಎಂದು ವಿವರಿಸಿರಿ ಅಂತ ಕೇಳಿದರು. ಫಸ್ಟ್ ಆಪ್ಷನ್, ಲೋಹದ ಬೋಗುಣಿಯ ಹಿಡಿಕೆಗಳು ಅಂತ ಕೊಟ್ಟಿದ್ದಾರೆ. ಅದಕ್ಕೆ ಉತ್ತರ ಏನು ಬರಿಬೇಕಂದ್ರೆ, ಥರ್ಮೋಸೆಟ್ಟಿಂಗ್ ಪ್ಲಾಸ್ಟಿಕ್ಗಳು ಉಷ್ಣದ ದುರ್ಬಲ ವಾಹಕಗಳಾಗಿರುವುದರಿಂದ ಲೋಹದ ಬೋಗುಣಿಯ ಹಿಡಿಕೆಗಳನ್ನು ಥರ್ಮೋಸೆಟಿಕ್ ಪ್ಲಾಸ್ಟಿಕ್ಗಳಿಂದ ಮಾಡಿರ್ತಾರೆ. ಸೆಕೆಂಡ್ ಒನ್, ವಿದ್ಯುತ್ ಪ್ಲಗ್ಗಳು, ಸ್ವಿಚ್ಗಳು, ಪ್ಲಗ್ ಬೋರ್ಡ್ಗಳು. ಉತ್ತರ, ಥರ್ಮೋಸೆಟ್ಟಿಂಗ್ ಪ್ಲಾಸ್ಟಿಕ್ಗಳು ವಿದ್ಯುತ್ತಿನ ದುರ್ಬಲ ವಾಹಕಗಳಾಗಿರುವುದರಿಂದ ವಿದ್ಯುತ್ ಪ್ಲಗ್ಗಳು, ಸ್ವಿಚ್ಗಳು, ಪ್ಲಗ್ ಬೋರ್ಡ್ಗಳನ್ನು ಥರ್ಮೋಸೆಟ್ಟಿಂಗ್ ಪ್ಲಾಸ್ಟಿಕ್ಗಳಿಂದಲೇ ಮಾಡಿರ್ತಾರೆ ಅಂತ ಬರೀರಿ. ಇನ್ನು ನೆಕ್ಸ್ಟ್ ಏನು ಕೇಳಿದ್ರಪ್ಪ ಅಂದ್ರೆ, ಮರುಚಕ್ರೀಕರಣಗೊಳಿಸಬಹುದಾದ ಮತ್ತು ಮರುಚಕ್ರೀಕರಣಗೊಳಿಸಲಾಗದ ವಸ್ತುಗಳಂಥ ವಿಂಗಡಣೆಯನ್ನು ನಿಮಗೆ ಮಾಡಲಿಕ್ಕೆ ಕೇಳಿದರು. ಭಾಳ ಈಸಿಯಾಗಿರ್ತಕ್ಕಂಥ ಪ್ರಶ್ನೆ ಇತ್ತು. ಏನು ಬರಿಬಹುದಾಗಿತ್ತಪ್ಪ ಅಂತಂದರೆ ನೀವು ಉತ್ತರದಲ್ಲಿ ಫ್ರೆಂಡ್ಸ್, ಪ್ಲಾಸ್ಟಿಕ್ ಆಟಿಕೆಗಳಾಗಿರ್ಬೋದು, ಕೈಚೀಲಗಳಾಗಿರ್ಬೋದು, ಪ್ಲಾಸ್ಟಿಕ್ ಬಟ್ಟಲುಗಳು, ಪ್ಲಾಸ್ಟಿಕ್ ಕುರ್ಚಿ, ವಿದ್ಯುತ್ ತಂತಿಗಳ ಮೇಲಿನ ಪ್ಲಾಸ್ಟಿಕ್ ಹೊದಿಕೆ. ಇನ್ನು ದೂರವಾಣಿ ಉಪಕರಣ, ಕುಕ್ಕರ್ನ ಹಿಡಿಕೆ, ಬಾಲ್ ಪಾಯಿಂಟ್ ಪೆನ್ಗಳು, ವಿದ್ಯುತ್ ಸ್ವಿಚ್ಗಳು, ಇವೆಲ್ಲ ಮರುಚಕ್ರೀಕರಣಗೊಳಿಸಲಾಗದ ವಸ್ತುಗಳಂತ ಬರೆದ್ರೆ ಉತ್ತರ ಎಕ್ಸಾಕ್ಟ್ಲಿ ಕರೆಕ್ಟ್ ಆಗ್ತದೆ. ಮುಂದಿನ ಪ್ರಶ್ನೆ, ರಾನಾ ಬೇಸಿಗೆಗಾಗಿ ಅಂಗಿಗಳನ್ನು ಕೊಳ್ಳಲು ಬಯಸ್ತಾನೆ. ಅವನು ಹತ್ತಿಯಿಂದ ಮಾಡಿದ ಅಂಗಿಗಳನ್ನು ಕೊಳ್ಳಬೇಕೇ ಅಥವಾ ಈ ಸಂಶ್ಲೇಷಿತ ವಸ್ತುವಿನಿಂದ ಕೂಡಿದ ಅಂಗಿಗಳನ್ನು ಕೊಳ್ಳಬೇಕೇ? ರಾನನಿಗೆ ಸಲಹೆ ನೀಡಿ ಮತ್ತು ನಿಮ್ಮ ಸಲಹೆಗೆ ಕಾರಣಗಳನ್ನು ಕೊಡಿ ಅಂತ ನಿಮ್ಗೆ ಏನು ಮಾಡಿದ್ದಾರೆ, ಕೇಳಿದ್ದಾರೆ. ಉತ್ತರ ಏನು ಬರ್ಬೋದಪ್ಪ ಅಂದರೆ, ರಾನಾ ಹತ್ತಿಯಿಂದ ಮಾಡಿದ ಅಂಗಿಗಳನ್ನು ಕೊಳ್ಳಬೇಕು, ಏಕೆಂದರೆ ಹತ್ತಿ ನೈಸರ್ಗಿಕ ನೂಲಾಗಿದ್ದು ಬೆವರನ್ನು ಹೀರಿಕೊಳ್ಳುತ್ತದೆ. ಹತ್ತಿ ರಂಧ್ರಯುಕ್ತವಾಗಿರೋದ್ರಿಂದ ಹೀರಿಕೊಂಡ ಬೆವರು ಆವಿಯಾಗಿ ಹೆಚ್ಚು ತಂಪನ್ನು ಅನುಭವವನ್ನು ಮಾಡ್ತದೆ. ಇನ್ನು ನೆಕ್ಸ್ಟ್, ನಿಸರ್ಗದಲ್ಲಿ ಪ್ಲಾಸ್ಟಿಕ್ಗಳು ಸಂಕ್ಷಾರಣೆಗೆ ಒಳಗಾಗೋದಿಲ್ಲ ಎನ್ನುವುದನ್ನು ತೋರಿಸಲಿಕ್ಕೆ ಕೆಲವು ಉದಾಹರಣೆಗಳನ್ನು ಕೊಡ್ರಿ ಅಂತ ಕೇಳಿದರು. ಇಲ್ಲಿ ದೀರ್ಘಕಾಲ ಉಪಯೋಗದ ನಂತರ ಪ್ಲಾಸ್ಟಿಕ್ ವಸ್ತುಗಳ ಬಣ್ಣ ಮತ್ತು ಸ್ವರೂಪದಲ್ಲಿ ಯಾವುದೇ ಬದಲಾವಣೆ ಉಂಟಾಗೋದಿಲ್ಲ. ಈ ಪ್ಲಾಸ್ಟಿಕ್ ಸಂಗ್ರಾಹಕಗಳಲ್ಲಿ ಆಮ್ಲೀಯ, ಪ್ರತ್ಯಾಮ್ಲೀಯ ವಸ್ತುಗಳನ್ನು ಸಂಗ್ರಹಿಸಿದರೂ ಅವುಗಳೊಂದಿಗೆ ವರ್ತಿಸೋದಿಲ್ಲ. ಹೀಗೆ ನಿಸರ್ಗದಲ್ಲಿ ಪ್ಲಾಸ್ಟಿಕ್ಗಳು ಸಂಕ್ಷಾರಣೆಗೆ ಒಳಗಾಗೋದಿಲ್ಲ ಅಂತ ಬರೆದ್ರೆ ಸಾಕು. ಮುಂದಿನ ಪ್ರಶ್ನೆ, ಹಲ್ಲುಜ್ಜುವ ಬ್ರಷ್ನ ಹಿಡಿಕೆ ಮತ್ತು ಹಲ್ಲುಜ್ಜುವ ಬ್ರಷ್ನ ಕೂದಲುಗಳು
ಎರಡನ್ನೂ ಒಂದೇ ರೀತಿಯ ವಸ್ತುವಿನಿಂದ ಮಾಡಿರುತ್ತಾರೆಯೇ ಅಂತಕ್ಕಂಥದ್ದನ್ನ ಕೇಳಿದರು. ಉತ್ತರ ಇಲ್ಲ. ಏಕೆಂದರೆ ಹಲ್ಲುಜ್ಜುವ ಬ್ರಷ್ನ ಹಿಡಿಕೆ ಪ್ಲಾಸ್ಟಿಕ್ನಿಂದ ತಯಾರಿಸಿರ್ತಾರೆ ಮತ್ತು ಪ್ಲಾಸ್ಟಿಕ್ ಹೆಚ್ಚು ಹಗುರ ಮತ್ತು ಬಲಿಷ್ಠ. ಆದರೆ ಹಲ್ಲುಜ್ಜುವ ಬ್ರಷ್ನ ಕೂದಲುಗಳನ್ನು ನೈಲಾನ್ನಿಂದ ಮಾಡಿರ್ತಾರೆ. ಓಕೆನಾ? ಏಕೆಂದರೆ ನೈಲಾನ್ ಎಳೆ ಗಟ್ಟಿ, ಸ್ಥಿತಿಸ್ಥಾಪಕ, ಹಗುರ ಮತ್ತು ತೊಳೆಯುವುದು ಸುಲಭ ಅಂತ ಬರೆದ್ರೆ ಸಾಕು. ಮುಂದಿನ ಪ್ರಶ್ನೆ, ಪ್ಲಾಸ್ಟಿಕ್ ಬಳಕೆಯನ್ನು ಎಷ್ಟು ಸಾಧ್ಯವೋ ಅಷ್ಟು ತಡೆಗಟ್ಟಿ ಈ ಹೇಳಿಕೆಗೆ ಅಥವಾ ಇದಕ್ಕೆ ಸಲಹೆಗೆ ಪ್ರತಿಕ್ರಿಯೆ ಕೊಡ್ರಿ ಅಂತ ಕೇಳಿದ್ದಾರೆ. ಇಲ್ಲಿ ಪ್ಲಾಸ್ಟಿಕ್ ಬಳಕೆಯನ್ನು ಎಷ್ಟು ಸಾಧ್ಯವೋ ಅಷ್ಟು ನಾವು ತಡೆಗಟ್ಟಬೇಕು. ಏಕೆಂದರೆ ಪ್ಲಾಸ್ಟಿಕ್ ಪರಿಸರ ಸ್ನೇಹಿ ಅಲ್ಲ. ಇದು ಜೈವಿಕ ವಿಘಟನೆಗೆ ಒಳಗಾಗದ ವಸ್ತು, ಪರಿಸರ ಮಾಲಿನ್ಯ ಉಂಟು ಮಾಡ್ತದೆ. ಪ್ಲಾಸ್ಟಿಕ್ ವಸ್ತುಗಳನ್ನು ಉರಿಸುವ ಪ್ರಕ್ರಿಯೆ ನಿಧಾನಗತಿಯಾಗಿದ್ದು ಸುಲಭವಾಗಿ ಸಂಪೂರ್ಣವಾಗಿ ಉರಿಯೋದೇ ಇಲ್ಲ. ಈ ಪ್ರಕ್ರಿಯೆಯಲ್ಲಿ ವಾತಾವರಣಕ್ಕೆ ಹೆಚ್ಚಿನ ವಿಷಕಾರಿ ಹೊಗೆ ಬಿಡುಗಡೆಯಾಗಿ ವಾಯು ಮಾಲಿನ್ಯ ಉಂಟು ಮಾಡ್ತದೆ ಅಂತ ಬರೆದ್ರೆ ಸಾಕು. ಇನ್ನು ಹೊಂದಿಸಿ ಬರಿಬೇಕಾಗಿತ್ತು ಫ್ರೆಂಡ್ಸ್. ಉತ್ತರ ಏನಿದೆ ಅಂತಂದರೆ ಪಾಲಿಯೆಸ್ಟರ್ ಅಂತಕ್ಕಂಥದ್ದು ಬಟ್ಟೆಗಳು ಸುಲಭವಾಗಿ ಸುಕ್ಕುಗಟ್ಟೋದಿಲ್ಲ. ಟೆಫ್ಲಾನ್ ಅಂಟುರಹಿತ ಅಡುಗೆ ಉಪಕರಣಗಳ ತಯಾರಿಕೆಯಲ್ಲಿ ಬಳಕೆ. ರೇಯಾನ್ ಮರದ ತಿರುಳನ್ನು ಬಳಸಿ ತಯಾರಿಸ್ತಾರೆ. ನೈಲಾನ್ ಪ್ಯಾರಾಚೂಟ್ ಮತ್ತು ಕಾಲು ಚೀಲಗಳ ತಯಾರಿಕೆಯಲ್ಲಿ ಬಳಸ್ತಾರೆ ಅಂತ ಬರೆದ್ರೆ ಸಾಕು. ಮುಂದಿನ ಪ್ರಶ್ನೆ, ಸಂಶ್ಲೇಷಿತ ಎಳೆಗಳನ್ನು ಉತ್ಪಾದಿಸುವುದು ನಿಜವಾಗಿಯೂ ಕಾಡುಗಳ ಸಂರಕ್ಷಣೆಗೆ ನೆರವಾಗುತ್ತದೆಯೇ? ಚರ್ಚಿಸಿ ಅಂತ ಕೇಳಿದರು. ಹೌದು, ಸಂಶ್ಲೇಷಿತ ಎಳೆಗಳನ್ನು ಉತ್ಪಾದಿಸದೇ ಇದ್ದರೆ ನೈಸರ್ಗಿಕ ಎಳೆಗಳ ಬಳಕೆ ಹೆಚ್ಚಾಗ್ತದೆ. ನೈಸರ್ಗಿಕ ಎಳೆಗಳನ್ನು ಹೆಚ್ಚಾಗಿ ಸಸ್ಯ ಮೂಲಗಳಿಂದ ಪಡಿತಾರೆ. ಆದ್ದರಿಂದ ಅಪಾರ ಪ್ರಮಾಣದ ಸಸ್ಯ ಸಂಪತ್ತು ನಾಶವಾಗ್ತದೆ. ಸಂಶ್ಲೇಷಿತ ಎಳೆಗಳನ್ನು ಯಾವುದೇ ನೈಸರ್ಗಿಕ ಕಚ್ಚಾ ವಸ್ತುಗಳನ್ನು ಬಳಸಿ ತಯಾರಿಸೋದಿಲ್ಲ. ಇವುಗಳನ್ನು ಉತ್ಪಾದಿಸೋದು ಕಾಡುಗಳ ಸಂರಕ್ಷಣೆಗೆ ನೆರವಾಗ್ತದೆ ಅಂತ ಬರೆದ್ರೆ ಸಾಕು. ಇನ್ನು ಥರ್ಮೋಪ್ಲಾಸ್ಟಿಂಗ್ ವಿದ್ಯುತ್ತಿನ ದುರ್ಬಲ ವಾಹಕ ಎಂಬುದನ್ನು ತೋರಿಸುವ ಚಟುವಟಿಕೆಯನ್ನು ವಿವರಿಸ್ರಿ ಅಂತ ಕೇಳಿದ್ರು. ಇದಕ್ಕೆ ವಿದ್ಯುತ್ ಕೋಶ ಬೇಕು, ವಾಹಕ ತಂತಿ, ಸ್ವಿಚ್, ಬಲ್ಬ್, ಥರ್ಮೋಪ್ಲಾಸ್ಟಿಕ್ ಚೂರು ಬೇಕು. ಹೇಗೆ ಮಾಡ್ತೀರಂದರೆ, ಮೇಲಿನ ವಸ್ತುಗಳನ್ನು ಬಳಸಿ ಸರಳ ವಿದ್ಯುತ್ ಮಂಡಲವನ್ನು ತಯಾರಿಸಬೇಕು. ಥರ್ಮೋಪ್ಲಾಸ್ಟಿಕ್ ಜೋಡಿಸಬೇಕು. ಥರ್ಮೋಪ್ಲಾಸ್ಟಿಕ್ ಜೋಡಿಸದೆ ವಿದ್ಯುತ್ ಮಂಡಲ ಪೂರ್ಣಗೊಳಿಸಿ ವಿದ್ಯುತ್ತನ್ನು ಹಾಸಬೇಕು. ವೀಕ್ಷಣೆ, ಥರ್ಮೋಪ್ಲಾಸ್ಟಿಕ್ ಜೋಡಿಸಿ ವಿದ್ಯುತ್ ಮಂಡಲ ಪೂರ್ಣಗೊಳಿಸಿ ವಿದ್ಯುತ್ ಹಾಯಿಸಿದಾಗ ಬಲ್ಬ್ ಹೊತ್ತಿಕೊಳ್ಳೋದಿಲ್ಲ. ಥರ್ಮೋಪ್ಲಾಸ್ಟಿಕ್ ಜೋಡಿಸದೆ ವಿದ್ಯುತ್ ಮಂಡಲ ಪೂರ್ಣಗೊಳಿಸಿ ವಿದ್ಯುತ್ತನ್ನು ಹಾಯಿಸಿದಾಗ ಬಲ್ಬ್ ಹೊತ್ತಿಕೊಳ್ತದೆ. ತೀರ್ಮಾನ, ಥರ್ಮೋಪ್ಲಾಸ್ಟಿಕ್ ವಿದ್ಯುತ್ತಿನ ದುರ್ಬಲ ವಾಹಕ ಅಥವಾ ಅವಾಹಕ ಅಂತ ಬರೆದ್ರೆ ಎಕ್ಸಾಕ್ಟ್ಲಿ ಆಗುತ್ತೆ ಸರ್, ಕರೆಕ್ಟ್ ಆಗ್ತದೆ.